Dear students, today we are going to see the further part of the pattern of question paper of PSC second year. Already we have seen 28th question. So now we are going to see 29th question, which is on idioms and phrases. So here the instruction is given in the question paper. So like this one, fill in the blanks by choosing the appropriate expressions given in brackets. ಅಲ್ಲಿ ಈಗಾಗಲೇ ನಾವು 28ನೇ ಕ್ವೆಶ್ಚನ್ ಡೈಲಾಗ್ ರೈಟಿಂಗ್ ನೋಡಿದ್ದೀವಿ ಲಾಸ್ಟ್ ಪೀರಿಯಡ್ನಲ್ಲಿ. ಈಗ 29ನೇ ಕ್ವೆಶ್ಚನ್. ಸೊ ಹಾಗಾದರೆ 29ನೇ ಕ್ವೆಶ್ಚನ್ ಹೇಗಪ್ಪ ಅಂತಂದರೆ, ಅಲ್ಲಿ ಭಾಷಾ ವೈಶಿಷ್ಟ್ಯಗಳು ಮತ್ತು ನುಡಿಗಟ್ಟುಗಳನ್ನು ಏನು ಬಂದರೆ ಆ ಬ್ರ್ಯಾಕೆಟ್ನಲ್ಲಿ ಕೊಟ್ಟಿರ್ತಾರೆ. ಅಂದರೆ ಇಡಿಯಮ್ಸ್ ಮತ್ತು ಫ್ರೇಸಸ್ ಬ್ರ್ಯಾಕೆಟ್ನಲ್ಲಿ ಕೊಟ್ಟಿರ್ತಾರೆ. ಆ ಬ್ರ್ಯಾಕೆಟ್ನಲ್ಲಿ ಇರ್ತಕ್ಕಂತಹ ಆ ಇಡಿಯಮ್ಸ್ ಮತ್ತು ಫ್ರೇಸಸ್ ನೀವು ಸರಿಯಾಗಿ ಚೂಸ್ ಮಾಡಿ ಅದು ಏನು ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ, ಅಂದರೆ ಆ ಬಿಟ್ಟ ಸ್ಥಳಗಳನ್ನು ನೀವು ತುಂಬಬೇಕಾಗ್ತದೆ. ಸೊ ಹಾಗಾದರೆ ಇಲ್ಲಿ ಬ್ರ್ಯಾಕೆಟ್ನಲ್ಲಿ ಕೊಟ್ಟಂತಹ ಆ ಒಂದು ಇಡಿಯಮ್ಸ್ ಫ್ರೇಸಸ್ ಇಲ್ಲಿ ಈಗ ನೀವು ಈಗಾಗಲೇ ಫಸ್ಟ್ ಇಯರ್ದಲ್ಲಿ ಕೂಡ ನೋಡಿದ್ದೀರಾ, ಅದೇ ಥರ ಇಲ್ಲಿ ಸೆಕೆಂಡ್ ಇಯರ್ದಲ್ಲಿ ಇಡಿಯಮ್ಸ್ ಮತ್ತು ಫ್ರೇಸಸ್ ಫಿಲ್ಅಪ್ ಮಾಡಬೇಕಾಗ್ತದೆ. So already we can take two examples. First one is example here. So here that already I have written the idioms and phrases on the blackboard. So here first one is turn their backs, be hand to, straight out. So ಈ ರೀತಿ ಏನು ಬಂದರೆ ಆ idioms ಮತ್ತು ಫ್ರೇಸಸ್ಗಳನ್ನು ಕೊಟ್ಟಿರ್ತಾರೆ. ಸೊ ಆವಾಗ ನೀವು ಏನು ಬಂದರೆ ಸರಿಯಾದ ಒಂದು ಪ್ಲೇಸ್ನಲ್ಲಿ ಅದು ಅರ್ಥಪೂರ್ಣವಾಗಿ ಏನು ಬಂದರೆ ನೀವು ತುಂಬಬೇಕಾಗ್ತದೆ. ಸೊ ಎಲ್ಲಿ ಅದರ ಅರ್ಥ ಕೊಡ್ತದೆ ಅಲ್ಲಿ ಸರಿಯಾಗಿ ಅದು ತುಂಬಬೇಕಾಗ್ತದೆ. ಸೊ ಇಲ್ಲಿ ಏನು ಬಂದರೆ ಮೊದಲನೇದು, ದ ಮಿನಿಸ್ಟರ್ಸ್ ಡಿಸೈಡೆಡ್ ಟು ಟೆಲ್ ದ ಕ್ರಿಮಿನಲ್, ಅಂದರೆ ಎಲ್ಲ ಮಂತ್ರಿಗಳು ಏನು ಬಂದರೆ ಕ್ರಿಮಿನಲ್ಗೆ ಏನು ಬಂದರೆ ನೇರವಾಗಿ ಏನು ಹೇಳಿಕೆ ಬಯಸ್ತಾರೆ, ಏನಂದರೆ ಏನಂದರೆ ಟು ರನ್ ಅವೇ ಅಂತ. ಸೊ ಅಲ್ಲಿ ಓಡಿ ಹೋಗಲಿಕ್ಕೆ ಆ ಎಲ್ಲ ಮಂತ್ರಿಗಳು ಏನು ಬಂದರೆ ನೇರವಾಗಿ ಅವನಿಗೆ ಅಂದರೆ ಕ್ರಿಮಿನಲ್ಗೆ ಹೇಳಿಕೆ ಬಯಸ್ತಾರೆ. ಈಗ ನೇರವಾಗಿ ಅಂದ ತಕ್ಷಣ ಇಲ್ಲಿ ಏನು ಬರ್ತದೆ, ಸ್ಟ್ರೇಟ್ ಔಟ್ ಅಂತ ಫಸ್ಟ್ ಬರ್ತದೆ. ಸ್ಟ್ರೇಟ್ ಔಟ್ ಅಂದರೆ ನೇರವಾಗಿ. ಸೊ ನೇರವಾಗಿಯೇ ಅವನಿಗೆ ಹೇಳಿಕೆ ಅವರು ಡಿಸೈಡ್ ಮಾಡ್ತಾರೆ. ಎರಡನೇ ಏನು ಬಂದರೆ ಅಲ್ಲಿ ಸೆಂಟೆನ್ಸ್ ಏನಿದೆ, ದೇ ಡಿಡ್ ಸೊ. ಸೊ ನೇರವಾಗಿಯೇ ಅವನಿಗೆ ನೀನು ಓಡಿ ಹೋಗು ಸೊ ಅಂತ ಅವರು ಅವನನ್ನು ಕರೆಸಿ ಹೇಳ್ತಾರೆ. ಬಟ್ ದ ಕ್ರಿಮಿನಲ್ ಸೆಡ್ ದ್ಯಾಟ್ ಇಫ್ ಹಿ ರ್ಯಾನ್ ಅವೇ ಪೀಪಲ್ ವುಡ್. ಸೊ ಅವಾಗ ಆ ಕ್ರಿಮಿನಲ್ ಏನು ಹೇಳ್ತಾನೆ, ನಾನು ಓಡಿ ಹೋದರೆ ಏನಾಗಬಹುದು ಅಂತ ನಿಮಗೆ ಈಗಾಗಲೇ ಗೊತ್ತಿದೆ. ಸೊ ಅವನು ಹೇಳಿದಂಥ ಮಾತುಗಳನ್ನು ವುಡ್ ಏನು ಬಂದರೆ ಟರ್ನ್ ದೇರ್ ಬ್ಯಾಕ್ಸ್ ಆನ್ ಹಿಮ್. ಅವರೆಲ್ಲರೂ ಏನು ಬಂದರೆ ತನ್ನ ಕಡೆಗೆ ನೋಡಿ ಬೆನ್ನುಗಳನ್ನು ಅಂದರೆ ತನ್ನ ಬೆನ್ನುಗಳನ್ನು ಅವರು ತಿರುಗಿಸಬಹುದು ಅಂತಂದರೆ, ಸೊ ನನ್ನನ್ನು ನಿರ್ಲಕ್ಷಿಸಬಹುದು ಅಂತ ಅಲ್ಲಿ ಏನಂದರೆ ಈ ಕ್ರಿಮಿನಲ್ ಅವರಿಗೆ ಹೇಳ್ತಾನೆ. ಸೊ ಅದರಲ್ಲಿ ಈ ರೀತಿ ಸೊ ಯು ಹೌ ಟು ರೈಟ್ ದ ಆನ್ಸರ್ಸ್ ಬೈ ಫಿಲ್ಲಿಂಗ್ ದಿ appropriate expressions given in the bracket. So ಈ ರೀತಿ, and here also you have to follow the same rule as we have seen in the dialogue writing as well as question number 26. So you have to write in the sentences and then you have to fill in the blanks. So and underline the answers means expressions. ಇಲ್ಲಿ ಕೂಡ ನೀವು ಏನು ಬಂದರೆ ಆನ್ಸರನ್ನು ನೀವು ಏನು ಬಂದರೆ ಸೆಂಟೆನ್ಸ್ನಲ್ಲಿ ಬರಿಬೇಕು ಮತ್ತು ಸೆಂಟೆನ್ಸ್ನಲ್ಲಿ ಬರೆದು ಆ ಒಂದು ಆನ್ಸರ್ಸ್ಗಳೇನಿರ್ತವೆ ಸೊ ಅದು ಅಂಡರ್ಲೈನ್ ಮಾಡಬೇಕು. ಇದು ಕೂಡ ಏನಂದರೆ ಇಲ್ಲಿ ಫಾಲೋ ಮಾಡಬೇಕು. ಈ ಕ್ವೆಶ್ಚನ್ ನಂಬರ್ 26 ನಿಮಗೆ ನಾನು ಹೇಳಿದ್ದೀನಿ ಪ್ಯಾಸಿವ್ ವಾಯ್ಸ್ ಫಾರ್ಮ್ಸ್ಗಳನ್ನು ಯಾವ ರೀತಿ ಬರಿಬೇಕು ಅಂತ, ಅಲ್ಲಿ ಕೂಡ ನೀವು ಅಲ್ಲಿ ಅಂಡರ್ಲೈನ್ ಮಾಡಬೇಕು ಅಂತ ಹೇಳಿದ್ದೀವಿ. ಸೊ ಇಲ್ಲಿ ಕೂಡ ನೀವು ಅಂಡರ್ಲೈನ್ ಮಾಡಿನೇ ಏನಂದರೆ ಅಲ್ಲಿ ಬರಿಬೇಕಾಗ್ತದೆ. ಸೊ ಪೂರ್ತಿ ಸೆಂಟೆನ್ಸ್ಗಳನ್ನು ಬರಿಬೇಕಾಗ್ತದೆ. ಈಗ now we can take another example from your textbook and that is from model question paper. Yes, model question paper 1. So here just we can solve that example, Sila Rani Chumkats, and this is taken from where there is a wheel. So from your textbook. So ಇಲ್ಲಿ ಏನು ಬಂದರೆ ಈ ಒಂದು ಎಕ್ಸಾಂಪಲ್ ನಿಮ್ಮ ಮಾಡಲ್ ಕ್ವಶನ್ ಪೇಪರ್ ಮೊದಲನೇ ಏನು ಮಾಡಲ್ ಕ್ವಶನ್ ಪೇಪರ್ ಇದೆ ಅದರಿಂದ ನಾನು ಈಗ ಬಿಡಿಸ್ತಾ ಇದ್ದೀನಿ. ಸೊ ಅಲ್ಲಿ ಏನಾಗ್ತದೆ ಅಂತಂದರೆ, ಈಗ ವೇರ್ ದೇರ್ ಈಸ್ ವಿಲ್ ಅಂತ ಒಂದು ಲೆಸನ್ ಇದೆ ನಿಮಗೆ.
ಸೊ ಆ ಲೆಸನ್ನಿಂದ ಈ ಒಂದು ಭಾಗ ಆಯ್ದುಕೊಳ್ಳಲಾಗಿದೆ. ಸೊ ಈ ಒಂದು ಕ್ವಶನ್ ಇದೆ. ಸೊ ಹಾಗಾಗಿ ಅಲ್ಲಿ ಕೂಡ ಏನು ಅಂದರೆ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಇದೆ. ಸೊ ಇಟ್ ವಿಲ್ ಬಿ ವೆರಿ ಈಸಿ ಟು ಸಿ ದಟ್ ಎಕ್ಸಾಂಪಲ್. ಸೊ ಅಲ್ಲಿ ಏನಿದೆ ಅಂತಂದರೆ ಶೀಲಾರಾಣಿ ಚುಂಕತ್ ಇನ್ಕ್ಲೂಡೆಡ್ ಮೊಬಿಲಿಟಿ. ಈಗ ಅಲ್ಲಿ ನಮಗೆ ಒಂದು ಇಡಿಯಮ್ಸ್ ಮತ್ತು ಫ್ರೇಸಸ್ ಏನು ಕೊಟ್ಟಿದ್ದಾರೆ? ಟರ್ನ್, ಡೀಪ್, ಇಯರ್, ಟು ಕಮ್ ಅಪ್, ಆ್ಯಸ್ ಅ ಪಾರ್ಟ್ ಆಫ್, ಈ ರೀತಿ 3 ಏನು ಬಂದರೆ ಅಲ್ಲಿ ಇಡಿಯಮ್ಸ್ ಫ್ರೇಸಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಹಾಗಾದರೆ ಅಲ್ಲಿ ಯಾವುದನ್ನು ಫಸ್ಟ್ ಬರ್ತದೆ ಅಂತ ಮತ್ತು ಸೆಕೆಂಡ್ ಯಾವ್ದು ಬರ್ತದೆ ಅಂತ ಅಲ್ಲಿ ನೋಡಿ. ಶೀಲಾರಾಣಿ ಚುಂಕತ್ ಇನ್ಕ್ಲೂಡೆಡ್ ಮೊಬಿಲಿಟಿ ಡ್ಯಾಶ್ ಡ್ಯಾಶ್ ದ ಲಿಟ್ರಸಿ ಡ್ರೈವ್, ದ ನ್ಯೂ ಸೈಕ್ಲಿಸ್ಟ್ ಡ್ಯಾಶ್ ಡ್ಯಾಶ್ ಟು ದ ಹಾಸ್ಟೈಲ್ ರಿಮಾರ್ಕ್ಸ್ ಫ್ರಮ್ ಸಮ್ ಮೆನ್. ಸೊ ಇಲ್ಲಿ ಶೀಲಾರಾಣಿ ಚುಂಕತ್ ಅವರು ಪುದುಕೋಟೆ ಡಿಸ್ಟ್ರಿಕ್ಟ್ ಏನು ಬಂದರೆ ಡಿ ಸಿ ಆಗಿರ್ತಾರೆ. ಸೊ ಹಾಗಾಗಿ ಏನಂತಂದರೆ ಅಲ್ಲಿ ಸೈಕಲ್ ಕಲಿಯೋದ್ರ ಬಗ್ಗೆ ಏನು ಬಂದರೆ ಅಲ್ಲಿ ಇದನ್ನಿದೆ. ಜೊತೆಗೆ ಸಾಕ್ಷರತಾ ಆಂದೋಲನದ ಬಗ್ಗೆ ಕೂಡ ಅರಿವನ್ನು ಮೂಡಿಸ್ಲಿಕ್ಕೆ ಒಂದು ಏನು ಬಂದರೆ ಅವರು ಪಟ್ಟಂಥ ಶ್ರಮ ಇದೆ. ಅದ್ರ ಬಗ್ಗೆ ಇಲ್ಲಿ ಏನು ಬಂದರೆ ಆ ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಅವರು ಇಲ್ಲಿ ಏನು ಬರ್ತದೆ ಫಸ್ಟಿಗೆ ಶೀಲಾರಾಣಿ ಚುಂಕತ್ ಇನ್ಕ್ಲೂಡೆಡ್ ಮೊಬಿಲಿಟಿ ಆ್ಯಸ್ ಅ ಪಾರ್ಟ್ ಆಫ್, ಇದು ಕೂಡ ಒಂದು ಭಾಗ ಅಂತ. ಯಾಕಂತಂದರೆ ಇಲ್ಲಿ ಚಲನಶೀಲತೆ ಇದು ಏನಂತಂದರೆ ಸಾಕ್ಷರತೆ ಆಂದೋಲನದ ಒಂದು ಭಾಗ ಆಗಿರ್ತದೆ. ಸೊ ಹಾಗಾಗಿ ಆ್ಯಸ್ ಎ ಪಾರ್ಟ್ ಆಫ್ ಅಂದರೆ ಒಂದು ಭಾಗ. ಹಾಗಾದರೆ ಮೊದಲನೇ ಆನ್ಸರ್ ಏನು ಬರ್ತದೆ? ಆ್ಯಸ್ ಎ ಪಾರ್ಟ್ ಆಫ್ ಅಂತ, ಆ್ಯಸ್ ಎ ಪಾರ್ಟ್ ಆಫ್. ಸೆಕೆಂಡ್ ಏನು ಬಂದರೆ ನಿಮ್ಮ ಎಕ್ಸಾಮ್ನಲ್ಲಿ ಅಂದರೆ ನಿಮ್ಮ ಟೆಕ್ಸ್ಟ್ನಲ್ಲಿ ಇರ್ತಕ್ಕಂಥ ಮಾಡಲ್ ಕ್ವಶನ್ ಪೇಪರ್ನಲ್ಲಿ ಬರುವಂಥ ಒಂದು ಎಕ್ಸಾಂಪಲ್. ಸೊ ಇದು ಏನು ಬಂದರೆ ಸೆಕೆಂಡ್ ಒಂದು ಎಕ್ಸಾಂಪಲ್. ಸೊ ಇಲ್ಲಿ ಆ ಆನ್ಸರ್ ಏನು ಬರ್ತದೆ? ಆ್ಯಸ್ ಎ ಪಾರ್ಟ್ ಆಫ್ ಅಂತ ಮೊದಲನೇ ಆನ್ಸರ್ ಬರ್ತದೆ. ಆ್ಯಸ್ ಎ ಪಾರ್ಟ್ ಆಫ್, ಆ್ಯಸ್ ಎ ಪಾರ್ಟ್ ಆಫ್ ಇದು ಭಾಗ. ಆಮೇಲೆ ಎರಡನೇದು ಏನು ಬರ್ತದೆ ಅಂತಂದರೆ ದ ನ್ಯೂ ಸೈಕ್ಲಿಸ್ಟ್, ನವ ಸೈಕಲ್ ಸವಾರಿಗಳು. ಆಮೇಲೆ ಏನು ಮಾಡ್ತಾರೆ ಮುಂದೆ ಡ್ಯಾಶ್ ಡ್ಯಾಶ್ ಇದೆ ಟು ದ ಹಾಸ್ಟೈಲ್ ರಿಮಾರ್ಕ್ಸ್ ಫಾರ್ ಸಮ್ ಮೆನ್. ಸೊ ಇಲ್ಲೇನಂದರೆ ಅವರಿಗೆ ಸೈಕಲ್ ಕಲಿಯುವಾಗ ಆ ನವ ಸವಾರಿಗಳಿಗೆ ಏನಂದರೆ ಸಾಕಷ್ಟು ಜನ ಏನಂದರೆ ಚುಚ್ಚು ಚುಚ್ಚು ಮಾತಾಡ್ತಾ ಇರ್ತಾರೆ. ಆದರೆ ಅವರಿಗೆ ಅವರು ಏನಂದರೆ ಈ ನ್ಯೂ ಸೈಕ್ಲಿಸ್ಟ್ಗಳು ತನ್ನ ಒಂದು ಕಿವಿಗಳನ್ನು ಕೊಡುವುದಿಲ್ಲ, ಅಂದರೆ ಆ ಕಡೆಗೆ ಗಮನ ಕೊಡುವುದಿಲ್ಲ. ಕಿವಿ ಕೊಡುವುದಿಲ್ಲ ಅಂತಂದರೆ ಸೊ ಇಲ್ಲಿ ಗಮನ ಕೊಡುವುದಿಲ್ಲ, ಆ ಕಡೆಗೆ ಅವರು ಏನಂದರೆ ಲಕ್ಷ್ಯ ಕೊಡುವುದಿಲ್ಲ. ಹಾಗಾಗಿ ಎರಡನೇದು ಏನು ಬರ್ತದೆ? ಸೊ ಇಲ್ಲಿ ಟರ್ನ್, ಟರ್ನ್ ಅಲ್ಲಿ ಟರ್ನ್ ಅಷ್ಟೇ ಕೊಟ್ಟಿದ್ದಾರೆ. ಈಗ ಇಲ್ಲಿ ಪಾಸ್ಟ್ ಟೆನ್ಸ್ನಲ್ಲಿ ನಾವು ಬಿಡಿಸಬೇಕಾಗುತ್ತೆ. ಅದಕ್ಕೆ ಟರ್ನ್ ಎ ಡೀಪ್ ಇಯರ್ ಅಂತ. ಡೀಪ್ ಇಯರ್ ಅಂದರೆ ಗಮನಿಸದೇ ಇರುವುದು, ಲಕ್ಷ್ಯ ಕೊಡದೇ ಇರುವುದು. ಸೊ ಆ ಕಡೆಗೆ ಏನಂದರೆ ಅವರು ಲಕ್ಷ್ಯ ಕೊಡುವುದಿಲ್ಲ. ಇದು ಎರಡನೇ ಏನಂದರೆ ಎಕ್ಸಾಂಪಲ್. ಸೊ ಇದೇ ರೀತಿ ಕ್ವೆಶ್ಚನ್ ನಂಬರ್ 29 ಆ್ಯಂಡ್ ವಿ ಶಾಲ್ ಟೇಕ್ ಸಮ್ ಎಕ್ಸಾಂಪಲ್ಸ್ ಲೇಟರ್ ಇನ್ ಡಿಟೇಲ್. ಸೊ ಕ್ವೆಶ್ಚನ್ ನಂಬರ್ 30. ಈಗ ಕ್ವೆಶ್ಚನ್ ನಂಬರ್ 30 ಇಲ್ಲಿ ಏನಪ್ಪ ಅಂತಂದರೆ ಲಿಂಕಸ್ ಬಗ್ಗೆ ಬರ್ತದೆ ಕ್ವೆಶ್ಚನ್ ನಂಬರ್ 30. ಆಮೇಲೆ ಇಲ್ಲಿ ಕ್ವೆಶ್ಚನ್ ನಂಬರ್ 29 ಏನಿದೆ ಸೊ ಅದೇನಂದರೆ 2 ಬ್ಲ್ಯಾಂಕ್ಸ್ಗಳನ್ನ ಫಿಲ್ಅಪ್ ಮಾಡಬೇಕಾಗುತ್ತೆ. ಆ್ಯಂಡ್ ಮತ್ತು ಪ್ರತಿ ಒಂದು ಏನಂದರೆ ಬ್ಲ್ಯಾಂಕಿಗೆ 1 ಮಾರ್ಕ್ ಕೊಡಲಾಗುತ್ತೆ. ಸೊ ಹಾಗಾಗಿ ಟೋಟಲಿ 2 ಮಾರ್ಕ್ಸ್ ಅಂದರೆ 2 ಮಾರ್ಕ್ಸ್ ಕ್ವೆಶ್ಚನ್ ಇದು. ಸೊ ನೆಕ್ಸ್ಟ್ ಒನ್ ಏನಂದರೆ ಕ್ವೆಶ್ಚನ್ ನಂಬರ್ 30. ಕ್ವೆಶ್ಚನ್ ನಂಬರ್ 30 ಇದು ಲಿಂಕಸ್ ಮೇಲೆ ಇದೆ. ಆ್ಯಂಡ್ ಇಟ್ಸ್ ವೆರಿ ಏನಂದರೆ ಹೆಲ್ಪ್ಫುಲ್ ಫಾರ್ ಸ್ಕೋರಿಂಗ್ ಗುಡ್ ಮಾರ್ಕ್ಸ್. ಆದರೆ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ದ ಹೋಲ್ ಪ್ಯಾಸೇಜ್. So the small passage will be given to you and 4 blanks will be given to fill up. So and already the linkers will be given in your means in that bracket. So ಇಲ್ಲಿ linkers question number 30. So ಅಲ್ಲಿ instruction ಏನಿದೆ ಅಂತಂದ್ರೆ fill in the blanks with the right linkers. So ಇಲ್ಲಿ instruction ಏನಿದೆ ಅಂತಂದ್ರೆ ನೀವು ಏನಂದ್ರೆ ಈ ಬಿಟ್ಟ ಸ್ಥಳಗಳನ್ನು ವಾಕ್ಯಗಳನ್ನು ಜೋಡಿಸುವಂತಹ ಪದಗಳನ್ನು ಸರಿಯಾಗಿ ಬಳಸಿ ಅಂತ ಹೇಳ್ತಾರೆ. ಲಿಂಕಸ್ ಅಂದರೆ ಏನು? ದ ವರ್ಡ್ಸ್ ದಟ್ ರಿಲೇಟ್ ಒನ್ ಐಡಿಯಾ ಆರ್ ಸೆಂಟೆನ್ಸ್ ಆಫ್ ದಿ ಟೆಕ್ಸ್ಟ್ ವಿತ್ ಅನದರ್ ಮೀನ್ಸ್ ದ ವರ್ಡ್ಸ್ ವಿಚ್ ಜಾಯಿನ್ ದಿ ಸೆಂಟೆನ್ಸಸ್ ಆರ್ ಕಾಲ್ಡ್ ಆಸ್ ವರ್ಡ್ಸ್. ದ ವರ್ಡ್ಸ್ ವಿಚ್ ಜಾಯಿನ್ ದಿ ಸೆಂಟೆನ್ಸಸ್ ಆರ್ ಕಾಲ್ಡ್ ಆಸ್ ಲಿಂಕಸ್. ಸೊ ಹಿಯರ್ ಇಲ್ಲಿ ಏನು ಬಂದರೆ ಲಿಂಕಸ್ ಅಂದರೆ ಏನು? ವಾಕ್ಯಗಳನ್ನು ಜೋಡಿಸುವಂತಹ ಪದಗಳು.
ಸೊ ಆ ಪದಗಳನ್ನು ನಿಮಗೆ ಈಗಾಗಲೇ ಬ್ರ್ಯಾಕೆಟ್ನಲ್ಲಿ ಕೊಡಲಾಗ್ತದೆ. ಆ ಒಂದು ಸರಿಯಾದ ಏನು ಬಂದರೆ ಪದಗಳನ್ನು ನೀವು ಸರಿಯಾದ ಸ್ಥಳದಲ್ಲಿ ಏನು ಬಂದರೆ ತುಂಬಬೇಕಾಗ್ತದೆ, ಬಿಟ್ಟ ಸ್ಥಳಗಳನ್ನು ತುಂಬಬೇಕಾಗ್ತದೆ. ಸೊ ಹಾಗಾದರೆ ಇಲ್ಲಿ ಈ ಬಿಟ್ಟ ಸ್ಥಳಗಳನ್ನು ನಾವೀಗ ನೋಡೋಣ. ದ ಯಂಗ್ ಮ್ಯಾನ್ ಟುಕ್, ಈ ಫಸ್ಟ್ಗೆ ಒಂದು ಎಕ್ಸಾಂಪಲ್ ಕ್ವೆಶ್ಚನ್ ನಂಬರ್ 30. ಸೊ ಇಲ್ಲಿ ಮೊದಲನೇ ಎಕ್ಸಾಂಪಲ್ ನೋಡೋಣ. ಈಗ ಬ್ರ್ಯಾಕೆಟ್ನಲ್ಲಿ ಅವರು ಆ ಲಿಂಕಸ್ಗಳನ್ನು ಕೊಟ್ಟಿರ್ತಾರೆ. ಬಟ್, ಆದರೆ, ಆ್ಯಂಡ್ ಮತ್ತು ಅಂತ, ಅಟ್ ಲಾಸ್ಟ್ ಕೊನೆಗೆ, ಅಟ್ ಲಾಸ್ಟ್, ದೆನ್ ಆಮೇಲೆ ಅಂತ. ಸೊ ಈ ರೀತಿ ಏನಂತಂದರೆ ಇರ್ತಕ್ಕಂಥ ಲಿಂಕಸ್ ಬೇರೆ ಬೇರೆ. ಮತ್ತು ಬಿಕಾಸ್, ಆಮೇಲೆ ಇವೆಂಚುವಲಿ, ದೋ, ಸೊ ಆಮೇಲೆ ನೆಕ್ಸ್ಟ್ ಏನಂದರೆ ಸೊ, ಇಂಥ ಸಾಕಷ್ಟು ಏನಂತಂದರೆ ಎಕ್ಸಾಂಪಲ್ಸ್ಗಳನ್ನ ಅಂದರೆ ಲಿಂಕಸ್ಗಳನ್ನು. ಆದರೆ ಇಲ್ಲಿ ಎಕ್ಸಾಮ್ದಲ್ಲಿ ನಿಮಗೆ ಈ ಕ್ವಶನಿಗೆ 4 ಲಿಂಕಸ್ಗಳನ್ನ ಕೊಡಲಾಗ್ತದೆ. ನೀವು ಸರಿಯಾದ ಏನಂತಂದರೆ ಜಾಗದಲ್ಲಿ ಅದು ತುಂಬಬೇಕಾಗ್ತದೆ. ಸೊ ಫಿಲಪ್ ಮಾಡಬೇಕಾಗ್ತದೆ. ಆದರೆ ಯು ಶುಡಂಟ್ ಥಿಂಕ್ that it is the question of filling the blanks, because you have to write the sentences and then you have to fill in the blanks, and so then only you will be given the means you will take the marks, otherwise you will not get the marks. So here keep in your mind that you have to answering sentences, filling the blanks with the appropriate linkers. So ಇಲ್ಲಿ ಆ ಲಿಂಕಸ್ಗಳನ್ನು ಸರಿಯಾಗಿ ತುಂಬಬೇಕಾಗ್ತದೆ. ಮತ್ತು ವಾಕ್ಯಗಳಲ್ಲಿ ಏನಂತಂದರೆ ನೀವು ಅದು ಬರಿಬೇಕಾಗ್ತದೆ. ಸೊ ಹಾಗಾದರೆ ಇಲ್ಲಿ ಮೊದಲನೇದು ಏನಂತಂದರೆ ನಿಮ್ಮ ಸಂಜೆ ಮಾರ್ಕಿಂಗ್ನಿಂದ ಬಂದಂಥ ಒಂದು ಎಕ್ಸಾಂಪಲ್. ದ ಯಂಗ್ ಮ್ಯಾನ್ ಟುಕ್ ರೆಫ್ಯೂಜ್ ಅಂದರೆ ಆಶ್ರಯ ಅಂತ. ರೆಫ್ಯೂಜ್ in Don Gonzalo's house. He went to Seville. ಈಗ ಇಲ್ಲಿ ಬ್ಲ್ಯಾಂಕ್ ಇದೆ. then came to Madrid. He wrote letters to Laura. Laura dash. They were intercepted. by her parents. Next dash ಇದೆ. In despair ನಿರಾಶೆಯಲ್ಲಿ he joined the army. Dash ಇದೆ. He met a glorious death. ಸೊ ಈ ರೀತಿ ಪ್ಯಾರಾಗ್ರಾಫ್ ಅನ್ನು ಕೊಡ್ತಾರೆ. ಸೊ ಇಲ್ಲಿ ಏನು ಬಂದರೆ ಒಂದು ಎಕ್ಸಾಂಪಲ್, ಈಗ
ಬ್ರ್ಯಾಕೆಟ್ನಲ್ಲಿ ನಾವು ಈಗಾಗಲೇ ನೋಡಿದ್ದೀವಿ. ಸೊ ಯಾವ ರೀತಿ ಏನಂದರೆ ಲಿಂಕರ್ಸ್ ಕೊಟ್ಟಿದ್ದಾರೆ. ಸೊ ಈ ಲಿಂಕರ್ಸ್ ಎಲ್ಲೆಲ್ಲಿ ಬರ್ತಾವೆ ಅಂತ ವಿ ಶಾಲ್ ಸಿ ಹಿಯರ್. ಸೊ ಇಲ್ಲಿ ಏನಪ್ಪ ಅಂತಂದರೆ ಮೊದಲಿಗೆ ಬಟ್ ಕೊಟ್ಟಿದ್ದಾರೆ, ಆಮೇಲೆ ಆ್ಯಂಡ್ ಕೊಟ್ಟಿದ್ದಾರೆ, ಆಟ್ ಲಾಸ್ಟ್ ಕೊಟ್ಟಿದ್ದಾರೆ, ದೆನ್ ಕೊಟ್ಟಿದ್ದಾರೆ. ಸೊ ಈಗ ಆಲ್ರೆಡಿ ಯು ಹ್ಯಾವ್ ಸೀನ್ ದ ಸ್ಟೋರಿ ಆಫ್ ದಿಸ್ ಸನ್ನಿ ಮಾರ್ನಿಂಗ್. ಸೊ ಇಲ್ಲಿ ಸನ್ನಿ ಮಾರ್ನಿಂಗ್ ಈಗಾಗಲೇ ನೀವು ಕಲ್ತಿದ್ದೀರಾ, ನಿಮಗೆ ಆ ಸ್ಟೋರಿ ಗೊತ್ತಿದೆ. ಸೊ ಅದಕ್ಕೆ ತರುಣ ಅಂದರೆ ದ ಯಂಗ್ ಮ್ಯಾನ್ ಟುಕ್ ರೆಫ್ಯೂಜ್ ಇನ್ ರಾನ್ ಗೊಂಜಾಲೋಸ್ ಹೌಸ್. ಆ ಒಂದು ಯುವಕನು ಏನಂದರೆ ಹೋರಾಡಿ ಅಲ್ಲಿಂದ ಅವನು ಏನು ಮಾಡ್ತಾನೆ. ಸೊ ಅವನು ಏನಂದರೆ ಡಾನ್ ಗೊಂಜಾಲೋ ಮನೆಯಲ್ಲಿ ಆಶ್ರಯ ಪಡಿತಾನೆ. ಸೊ ಆಮೇಲೆ ಏನು ಮಾಡ್ತಾನೆ ಅಂದರೆ ತನ್ನ ಬಗ್ಗೆ ತಾನೇ ಅವನು ಕತೆ ಹೇಳ್ತಾ ಇರ್ತಾನೆ. ಆವಾಗ ಹೇಳಿದಂಥ ಮಾತನ್ನು ಹಿ ವೆಂಟ್ ಟು ಸೆವಿಲ್, ಆಮೇಲೆ ಅವನು ಸೆವಿಲ್ ಹೋಗ್ತಾನೆ. ಸೊ ಆಮೇಲೆ ಏನಾಗ್ತದೆ ಅಂತ ಇಲ್ಲಿ ಬರಬೇಕಾಗ್ತದೆ. ಸೊ ಹಾಗಾದರೆ ಆ್ಯಂಡ್ ಫಸ್ಟಿಗೆ ಬರ್ತದೆ, ಫಸ್ಟಿಗೆ ಆ್ಯಂಡ್ಸ್, ಮತ್ತೆ ಆಮೇಲೆ ಅವನೇನು ಮಾಡ್ತಾನೆ ದೆನ್ ಕೇಮ್ ಟು ಮ್ಯಾಡ್ರಿಡ್, ಆಮೇಲೆ ಅವನು ಮ್ಯಾಡ್ರಿಡ್ ಬರ್ತಾನೆ. ಮತ್ತೆ ಸೊ ಏನಂದರೆ ಅವನು ಮ್ಯಾಡ್ರಿಡ್ ಬರ್ತಾನೆ. ಹಿ ರೋಚ್ ಲೆಟರ್ಸ್ ಟು ಲಾರಾ. ಸೊ ಆಮೇಲೆ ಅವನೇನು ಮಾಡ್ತಾನೆ ಲಾರಾಗೆ ಪತ್ರಗಳನ್ನು ಬರೀತಾನೆ. ಸೊ ಅಲ್ಲೇನಾಗ್ತದೆ ದೇವೇ ಇಂಟರ್ಸೆಪ್ಟೆಡ್. ನೋಡಿ ಅಲ್ಲಿ ಯಾವ ರೀತಿ ಅಂತಂದರೆ ಪತ್ರಗಳನ್ನ ಅವನು ಬರೀತಾನೆ, ಆದರೆ ಸೊ ಅಲ್ಲಿ ಅವಳ ಕೈಗೆ ಅದು ಸೇರುವುದಿಲ್ಲ. ಅಂದರೆ ಇಲ್ಲಿ ಏನಾಗ್ತದೆ ಬಟ್ ಅಂತ ಬರ್ತದೆ. ಸೊ ಬಟ್ ದೇ ವೇರ್ ಇಂಟರ್ಸೆಪ್ಟೆಡ್ ಬೈ ಹರ್ ಪೇರೆಂಟ್ಸ್. ಆಮೇಲೆ ನೆಕ್ಸ್ಟ್ ದೆನ್ ಅಂತ ಇದೆ. ಯಾಕೆ ಅಂತಂದರೆ ಆಮೇಲೆ ನಿರಾಶೆಯಲ್ಲಿ ಅವನೇನು ಮಾಡ್ತಾನೆ ಆರ್ಮಿ ಸೇರ್ಕೊಳ್ತಾನೆ. ಸೊ ಕೊನೆಗೆ ಅಂತ ಬರಬೇಕು, ಅದಕ್ಕೆ ಅಟ್ ಲಾಸ್ಟ್ ಹಿ ಮೆಟ್ ಅ ಗ್ಲೋರಿಯಸ್ ಡೆತ್. ಸೊ ಹಾಗಾದರೆ ಇಲ್ಲಿ ಲಿಂಕಸ್ ಅಷ್ಟೇ ನಾವು ಏನಂದರೆ ಬರೆಯೋಂಗಿಲ್ಲ. ಯಾಕಂದರೆ ಅಲ್ಲಿ ಪೂರ್ತಿ ಏನಂದರೆ ಸೆಂಟೆನ್ಸಸ್ಗಳು ಬರೆದು ಲಿಂಕಸ್ಗಳನ್ನ ಅದರಲ್ಲಿ ಫಿಲಪ್ ಮಾಡಿ ಆಮೇಲೆ ಏನಂದರೆ ಅಂಡರ್ಲೈನ್ ಮಾಡಿದರೆ ಸೊ ಅದು ಏನಪ್ಪ ಅಂದರೆ ಸರಿ ಇದಾಗ್ತದೆ. ಕೆಲವು ಸರ್ತಿ ಏನಾಗ್ತದೆ ಅಂದರೆ ಸೊ ಇಲ್ಲಿ ಕೇವಲ ಆನ್ಸರ್ಸ್ಗಳು ಬರೆದ್ರೆ ಸೊ ಯು ವಿಲ್ ಲೂಸ್ ದ ಮಾರ್ಕ್ಸ್. ಸೊ ಕೇವಲ ಲಿಂಕಸ್ ಬರೆದ್ರೆ ಮಾರ್ಕ್ಸ್ ಕೊಡಬೇಡಿ ಅನ್ನೋಂಥ ಒಂದು ಏನಂದರೆ ಇನ್ಸ್ಟ್ರಕ್ಷನ್ಸ್ ಕೂಡ ನಮಗೆ ವ್ಯಾಲ್ಯೂಯೇಷನ್ ಟೈಮ್ನಲ್ಲಿ ಬರ್ತದೆ. ಸೊ ಆವಾಗ ಏನಂದರೆ ನೀವು ಸೊ ಆ ಮಾರ್ಕ್ಸ್ಗಳನ್ನು ಕಳ್ಕೊಳ್ಳೋಂಥ ಸಾಧ್ಯತೆ ಇರ್ತದೆ. ಇವನ್ ದೋ ಯು ಹ್ಯಾವ್ ರಿಟರ್ನ್ ದ ಕರೆಕ್ಟ್ ಆನ್ಸರ್, but you have written only the answers, then it is the possibility of losing the marks. So that's why you have to write this. The question means you have to answer this question in sentences and you have to fill in the blanks with appropriate means linkers and underline the linkers. So ಇದು ನಿಮ್ಮ ನೆನಪಿನಲ್ಲಿ ಇಟ್ಕೊಳ್ಬೇಕು. ಯಾಕಂದರೆ ಕೇವಲ ಆನ್ಸರ್ ಬರೆದ್ರೆ ಸಾಲದು, ನೀವೇನಂದರೆ ಆ ಬಿಟ್ಟ ಸ್ಥಳಗಳಲ್ಲಿ ತುಂಬಿ ಸೊ ಅಂಡರ್ಲೈನ್ ಮಾಡಬೇಕು ಮತ್ತು ಸೆಂಟೆನ್ಸ್ನಲ್ಲಿನೇ ಬರಿಬೇಕು. ಇದು ಒಂದು ಏನಂದರೆ ಒಂದು ಎಕ್ಸಾಂಪಲ್. ಈಗ ಇನ್ನೊಂದು ಎಕ್ಸಾಂಪಲ್ ಅದು ನೋಡೋಣ. ಸೊ ಇಲ್ಲಿ ಏನಂದರೆ ಸೆಕೆಂಡ್ ಎಕ್ಸಾಂಪಲ್. ಇವು ಏನಂದರೆ ಡಿಟೇಲ್ ಆಗಿ ಏನಂದರೆ ಈಗ ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಅಥವಾ ಏನಂದರೆ ರಿಪೋರ್ಟೆಡ್ ಸ್ಪೀಚ್. ಸೊ ಇಂಥ ರೂಲ್ಸ್ಗಳಲ್ಲಿ ಇದ್ದಂಥ ಒಂದು ಟಾಪಿಕ್ಸ್ ಏನಿದ್ದಾವೆ ಆ ಥರ ಏನು ಬಳಸ್ತು ಅಂತಂದರೆ ಡಿಟೇಲ್ ಆಗಿ ಅಲ್ಲಿ ಎಕ್ಸ್ಪ್ಲನೇಷನ್ ಕೊಡುವಂಥ ಅವಶ್ಯಕತೆ ಇಲ್ಲ. ಲಿಂಕಸ್ ಅಲ್ಲೇ ಕೊಡ್ತಾರೆ, ನೀವು ಅದನ್ನು ಚೂಸ್ ಮಾಡಿ ಫಸ್ಟಿಗೆ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಸೊ ಅದರ ಅರ್ಥ ಏನು ಮತ್ತು ವಾಕ್ಯದಲ್ಲಿ ಯಾವ ರೀತಿ ಆ ಪದಗಳು ಏನಂದರೆ ವಾಕ್ಯಗಳನ್ನು ಜೋಡಿಸ್ತವೆ ಅದು ನೋಡ್ಕೊಳ್ಬೇಕಾಗ್ತದೆ. ಸೊ ಅಲ್ಲಿ ಬರಿಬೇಕಾಗ್ತದೆ. ಸೊ ಇಲ್ಲಿ ಒಂದು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಡೆಫಿನೆಟ್ಲಿ ಯು ವಿಲ್ ಅಂಡರ್ಸ್ಟ್ಯಾಂಡ್ ಅಬೌಟ್ ದಿಸ್ ಕ್ವಶನ್. ಸೊ ಇಲ್ಲಿ ಅರ್ಥ ಆಗ್ತದೆ. ಈಗ ಮತ್ತೊಂದು ಎಕ್ಸಾಂಪಲ್. ಸೊ ಇಲ್ಲಿ ಏನಂದರೆ ಎರಡನೇ ದ ಕಿಂಗ್ಡಮ್ ಆಫ್ ಮನಿ. ಫಸ್ಟಿಗೆ ಇಲ್ಲಿ ಲಿಂಕಸ್ ಕೊಟ್ಟಿದ್ದಾರೆ. ಬಟ್ ಅಂದರೆ ಆದರೆ ಅರ್ಧ ಇವೆಂಚುವಲಿ ಅಂದರೆ ನಿಧಾನವಾಗಿ, ಇವೆಂಚುವಲಿ. ಸೊ ಹಾಗಾಗಿ ದೆನ್ ಆಮೇಲೆ ಅದಕ್ಕೆ ಅಂತ. ಸೊ ಇಲ್ಲಿ ಇದಾಗಿದೆ. ಈಗ ನೆಕ್ಸ್ಟು ಇಲ್ಲಿ ಎಕ್ಸಾಂಪಲ್ ದ ಕಿಂಗ್ಡಮ್ of Monaco was a peaceful and peace-loving country.
country. Peace loving country. So ಇಲ್ಲಿ dash ಇದೆ. They did not feel the need to keep an army or a police force Points ಮತ್ತೆ dash ಇದೆ. Once a murder was committed. Committed there. Dash. They were forced to look for ways to try and punish the criminal next bracket ಇದೆ dash ಇದೆ. They decided to give him a pension and send him away. So ಇಲ್ಲಿ ಎರಡನೇ ಎಕ್ಸಾಂಪಲ್ ಹೇಗೆ ಅಂತಂದ್ರೆ ದ ಕಿಂಗ್ಡಮ್ ಆಫ್ ಮೊನಾಕೋ ವಾಸ್ ಅ ಪೀಸ್ಫುಲ್ ಅಂಡ್ ಪೀಸ್ ಲವಿಂಗ್ ಕಂಟ್ರಿ. ಮೊನಾಕೋ ರಾಜ್ಯವು ಅಥವಾ ಸಾಮ್ರಾಜ್ಯವು ಬಹಳಷ್ಟು ಶಾಂತಪ್ರಿಯವಾದಂತಹ ಏನಂದ್ರೆ ಒಂದು ಸಾಮ್ರಾಜ್ಯ ಇತ್ತು ಅಂತ. ಬಟ್ ಇಲ್ಲಿ ಬಂದ್ರೆ ನೆಕ್ಸ್ಟ್ ಅದಕ್ಕೆ ಅಂತ ಇಲ್ಲಿ ಅಂದ್ರೆ ಬರ್ತದೆ. they did not feel the need to keep an army or a police force. ಹಾಗಾಗಿ ಹಾಗಾಗಿ ಅಲ್ಲಿ ಯಾವುದೇ ರೀತಿಯಲ್ಲಿ ಆರ್ಮಿ ಅಥವಾ ಪೊಲೀಸ್ ಪಡೆ ಅಥವಾ ಪೊಲೀಸರ ಅಲ್ಲಿ ಅವಶ್ಯಕತೆ ಇರಲಿಲ್ಲ ಅಂತ. ಆದರೆ ಅದಕ್ಕೆ ಅಲ್ಲಿ ಏನಾಗ್ತದೆ ಬಟ್ once a murder was committed there. ಒಂದು ಸಲ ಏನಂದ್ರೆ ಮರ್ಡರ್ ನಡೀತದೆ. ಅದಕ್ಕೆ ಏನಂದ್ರೆ ದೆನ್ ಆಮೇಲೆ ಇಲ್ಲಿ ದೆನ್ ಅಂತ ಬರಬೇಕು. ದೆನ್ they were forced to look for ways to try and punish the criminal. ಅವಾಗ ಏನಂದ್ರೆ ಅವರು ಆಮೇಲೆ ಈಗಾಗಲೇ ಅಂದ್ರೆ ಆ ಒಂದು ಕ್ರಿಮಿನಲ್ಗೆ ಪನಿಷ್ಮೆಂಟ್ ಕೊಡಲಿಕ್ಕೆ ಅವ್ರ ದಾರಿಯನ್ನು ಹುಡುಕಲಿಕ್ಕೆ ಹೀಗೆ ಹೇಳ್ತಾರೆ ಅಥವಾ ಅವರನ್ನ ಅಲ್ಲಿ ಏನಂದ್ರೆ ದಾರಿ ಹುಡುಕಲಿಕ್ಕೆ ಹೇಳ್ಬಿಡ್ತಾರೆ. ಇಲ್ಲಿ ಕ್ರಿಮಿನಲ್ ತನಕ ಆಮೇಲೆ ನೆಕ್ಸ್ಟ್ ಇವೆಂಚುಲಿ ಅವರು ನಿಧಾನವಾಗಿ ಏನು ಮಾಡ್ತಾರೆ ಅವರಿಗೆ ಏನಂದ್ರೆ ಪೆನ್ಷನ್ ಅನ್ನ ಆಮೇಲೆ ಅವರು ಪೆನ್ಷನ್ ಅನ್ನ ಕೊಡಲಿಕ್ಕೆ ನಿರ್ಧಾರ ಮಾಡ್ತಾರೆ. ಇವೆಂಚುವಲಿ ಹಾಗಾಗಿ eventually they decided to give him a pension and send him
ಮದುವೆ ಪೆನ್ಷನ್ ಕೊಟ್ಟು ಅವನಿಗೆ ದೂರ ಅಂದರೆ ಕಳಿಸಬೇಕು ಅಂತ ಅವರು ನಿರ್ಧಾರ ಮಾಡ್ತಾರೆ. ಸೊ ಈ ರೀತಿ 2 ಎಕ್ಸಾಂಪಲ್ಸ್ಗಳನ್ನು ಇಲ್ಲಿ ನಾವೇನಪ್ಪ ಅಂದರೆ ನೋಡ್ತೀವಿ. ಈಗ ನೆಕ್ಸ್ಟ್ ಒಂದು ಎಕ್ಸಾಂಪಲ್ ಅಂದರೆ ಕ್ವಶನ್. ಫರ್ದರ್ ಕ್ವಶನ್ ಈಸ್ ಕ್ವಶನ್ ನಂಬರ್ 31. ಇದು ಏನಂದರೆ ಈಗ ಇಡಿಯಮ್ಸ್ ಫ್ರೇಸಸ್ ಬಗ್ಗೆ. ಸೊ ಇಲ್ಲಿ ಇಡಿಯಮ್ಸ್ ಫ್ರೇಸಸ್ ಬಗ್ಗೆ ಹೇಗೆ ಅಂತಂದರೆ 4 ಏನಂದರೆ ನಿಮಗೆ ಈಗ ಇಡಿಯಮ್ಸ್ ಫ್ರೇಸಸ್ ಲಿಂಗಸ್ಗಳನ್ನ ನೀವು ತುಂಬಬೇಕಾಗ್ತದೆ. ಇದು ಇಡಿಯಮ್ ಫ್ರೇಸಸ್ ಅಲ್ಲ, ಲಿಂಗಸ್ ನಾವು ನೋಡ್ತಾ ಇದ್ದೀವಿ. ಇಲ್ಲಿ 4 ಲಿಂಗಸ್ಗಳನ್ನ ನೀವು ತುಂಬ್ತೀರಾ. ಹಾಗಾಗಿ ಇದಕ್ಕೆ ಏನು ಬಂತಂದರೆ ಈ 4 ಲಿಂಗಸ್ಗಳಿಗೆ ಇಲ್ಲಿ ನಾನು ಕ್ವಶನ್ ನಂಬರ್ 30 ಏನಂದರೆ ಲಿಂಗಸ್ ಮೇಲೆ. ಸೊ ಆದರೆ ಲಿಂಗಸ್ ಏನು ಬಂತಂದರೆ 4 ಲಿಂಗಸ್ಗಳನ್ನು ತುಂಬ್ತೀರಾ ಮತ್ತು ಅದೇನು ಬಂದರೆ ಇಲ್ಲಿ 4 ಮಾರ್ಕ್ಸ್ ಸಿಗ್ತಾರೆ. ಸೊ ಈಚ್ ಲಿಂಗರ್ ಕ್ಯಾರೀಸ್. ಆದರೆ ಇಲ್ಲಿ ಒಂದು ಏನು ಬಂದರೆ ಪ್ರಾಬ್ಲಮ್, ಒಂದು ತಪ್ಪಿದರೆ 2 ಮಿಸ್ಟೇಕ್ಸ್ ಆಗ್ತವೆ. ಕೆಲವು ಸರ್ತಿ ಏನಂದರೆ ಉಲ್ಟಾ ಪಲ್ಟಾ ಏನಾದರೂ ಆದರೆ ಎಲ್ಲ ಮಾರ್ಕ್ಸ್ಗಳನ್ನ ಏನಂದರೆ ಕಳ್ಕೊಳ್ಳೋಂಥ ಸಾಧ್ಯತೆ ಇರ್ತದೆ. ಅದಕ್ಕೆ ಬಿ ಕೇರ್ಫುಲ್ ವೈಲ್ ಯು ರೈಟ್ ದ ಆನ್ಸರ್ ಆಫ್ ದಿಸ್ ಕ್ವಶನ್. ಯಾಕಂದರೆ ಅಲ್ಲಿ ಬಹಳಷ್ಟು ಒಂದು ಸ್ವಲ್ಪ ಉಲ್ಟಾ ಪಲ್ಟಾ ಆದರೆ ಅಲ್ಲಿ ಯಾವುದೇ ರೀತಿ ನಿಮಗೆ ಮಾರ್ಕ್ಸ್ ಸಿಗುವಂಥ ಸಾಧ್ಯತೆ ಇರುವುದಿಲ್ಲ. ಅದಕ್ಕೆ ಬಹಳಷ್ಟು ಕೇರ್ಫುಲ್ ಆಗಿ ಆ ಆನ್ಸರ್ನ ಬಿಡಿಸಬೇಕಾಗ್ತದೆ. ಸೊ ಈ ಸಪೋಸ್ ಬಟ್ ಬದಲಾಗಿ ಸೊ ಬರುತ್ತೆ, ಸೊ ಅಲ್ಲಿ ಏನು ಬದಲಾಗಿ ಬಟ್ ಬರ್ತವೆ, 2 ಅಲ್ಲಿ ಆನ್ಸರ್ಸ್ ಏನು ಬಂದರೆ ತಪ್ಪಾಗ್ತವೆ. ಸೊ ಹಾಗಾಗಿ ಅಲ್ಲಿ ಮಾರ್ಕ್ಸ್ಗಳನ್ನು ನೀವು ಕಳ್ಕೊಳ್ತಾ ಇರ್ತೀವಿ. ಇಲ್ಲಿ ಕೇರ್ಫುಲ್ ಆಗಿ ಆ ಆನ್ಸರ್ ಬರೀಬೇಕಾಗ್ತದೆ. ಸೊ ಈಗ ನೆಕ್ಸ್ಟ್ ಏನಂದರೆ ಕ್ವೆಶ್ಚನ್ ನಂಬರ್ 31. ಕ್ವೆಶ್ಚನ್ ನಂಬರ್ 31 ಇದು ನೋಟ್ ಮೇಕಿಂಗ್ ಮೇಲೆ ಇದೆ. ಸೊ ಇದು ಕೂಡ ಏನಂದರೆ ಸ್ಕೋರ್ ಮಾಡಲಿಕ್ಕೆ ಹೆಲ್ಪ್ ಆಗುವಂಥ ಒಂದು ಕ್ವೆಶ್ಚನ್. ನೋಟ್ ಮೇಕಿಂಗ್ ಅಂತ ಟಿಪ್ಪಣಿ ತಯಾರಿಕೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದು ಕೂಡ ರಿಲೀಸ್ ಆದಂಥ ಕ್ವೆಶ್ಚನ್. ಇಲ್ಲಿ ಕೂಡ ಆನ್ಸರ್ ನಿಮ್ಗೆ ಇಲ್ಲೇ ಕ್ವೆಶ್ಚನ್ ನಂಬರ್ 30 ಏನಿದೆ ಆನ್ಸರ್ಸ್ ಅಲ್ಲೇ ಇರ್ತವೆ. ಕ್ವೆಶ್ಚನ್ ನಂಬರ್ 29 ಕೂಡ ನಿಮಗೆ ಅಲ್ಲೇ ಆನ್ಸರ್ಸ್ ಇರ್ತವೆ. ಜಸ್ಟ್ ಏನಂದರೆ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆ್ಯಂಡ್ ದೆನ್ ಯು ಹ್ಯಾವ್ ಟು ರೈಟ್ ದಿ ಕರೆಕ್ಟ್ ಆನ್ಸರ್ಸ್. ಅಲ್ಲಿ ನಿಮ್ಮ ಕೈಯಲ್ಲಿ ಮಾರ್ಕ್ಸ್ ಇದ್ದಿರ್ತವೆ ಅಂದರೆ ಸೊ ಅಲ್ಲೇ ನೀವು ನೋಡಿ ಏನಂದರೆ ಸರಿಯಾಗಿ ಅರ್ಥ ಮಾಡ್ಕೊಂಡು ಬರೆದ್ರೆ ಸೊ ವಿಲ್ ಗೆಟ್ ದಿ ಏನಂದರೆ ಫುಲ್ ಮಾರ್ಕ್ಸ್ ಆಲ್ಸೋ. ಸೊ ಅಲ್ಲಿ ಎಲ್ಲ ಮಾರ್ಕ್ಸ್ಗಳನ್ನು ನಿಮಗೆ ಸಿಗ್ತವೆ. ಈಗ ಕ್ವೆಶ್ಚನ್ ನಂಬರ್ 31 ಕೂಡ ಒಂದು ಸ್ಮಾಲ್ ಕ್ವೆಶ್ಚನ್ ಕೊಡ್ತಾರೆ. ಇದಕ್ಕೆ ನೋಟ್ ಮೇಕಿಂಗ್ ಅಂತ ಹೇಳ್ತಾರೆ. ಸೊ ಇಲ್ಲಿ ನೋಟ್ ಮೇಕಿಂಗ್ ಟಿಪ್ಪಣಿ ತಯಾರಿಕೆ ಅಂತ. ಸೊ ಇಲ್ಲಿ ಏನಾಗಿರ್ತದೆ ನಿಮಗೆ 8 ಬ್ಲ್ಯಾಂಕ್ಸ್ಗಳನ್ನ ಅಂದರೆ ಬಾಕ್ಸಸ್ಗಳನ್ನ ಫಿಲ್ಅಪ್ ಮಾಡಲಿಕ್ಕೆ ಹೇಳಿರ್ತಾರೆ. ಆ ಬಾಕ್ಸಸ್ಗಳನ್ನು ಏನಂತಂದರೆ ನೀವು ಫಿಲ್ಅಪ್ ಒಂದು ಬಾಕ್ಸ್ ಕರೆಕ್ಟ್ ಆದರೆ ಹಾಫ್ ಮಾರ್ಕ್. ಸೊ ಟೋಟಲಿ ಇಲ್ಲಿ ಏನಪ್ಪ ಅಂದರೆ 4 ಮಾರ್ಕ್ಸ್ ಇರ್ತದೆ. ಅದಕ್ಕೆ ಇಲ್ಲಿ ಏನಂದರೆ ನೋಟ್ ಮೇಕಿಂಗ್ ಆ್ಯಂಡ್ ದ ಇನ್ಸ್ಟ್ರಕ್ಷನ್ is like this one. Read the following passage and make notes by drawing and filling the boxes given below anta. Note making is a useful study skill. This involves 2 stages. So ಇಲ್ಲಿ ಏನಂದರೆ ನೋಟ್ ಮೇಕಿಂಗ್ ಅಥವಾ ಟಿಪ್ಪಣಿ ತಯಾರಿಕೆ ಇದು ಏನಂದರೆ ನಮ್ಮ ಸ್ಟಡಿ ಮಾಡುವಂಥ ಒಂದು ಕಲಾ ಕೌಶಲ್ಯ ಏನಿದೆ ಆ ಕೌಶಲ್ಯವನ್ನು ಏನಂದರೆ ಸೊ ಇಲ್ಲಿ ಯೂಸ್ ಆಗುವಂಥ ಒಂದು ಏನಂದರೆ ಕೌಶಲ್ಯ ಅಂತ. ಸೊ ಇಲ್ಲಿ ಏನೇನು ಸ್ಟೇಜ್ ಅಂತಂದರೆ ಈ ಒಂದು ಇದರಿಂದ ಏನು ಯೂಸ್ ಆಗ್ತದೆ ಅಂದರೆ ನಮಗೆ ಏನಂದರೆ ನಾವು ಏನು ಓದ್ತಾ ಇರ್ತೀವಿ ಅದು ಏನಂದರೆ ಅರ್ಥ ಎಷ್ಟು ಮಾಡ್ಕೊಳ್ತೀವಿ ಅನ್ನೋಂಥ ಒಂದು ಸಂಗತಿ ನಮಗೆ ಗೊತ್ತಾಗ್ತದೆ. ಜೊತೆಗೆ ಏನಂದರೆ ಸಬ್ ಮತ್ತು ಮೇನ್ ಪಾಯಿಂಟ್ಸ್ಗಳನ್ನ ನಮಗೆ ಇಲ್ಲಿ ಗುರುತಿಸಲಿಕ್ಕೆ ಸಾಧ್ಯವಾಗ್ತದೆ. ಸೊ ಅದು ಕೂಡ ಏನಂದರೆ ನಮಗೆ ಸಹಾಯ ಮಾಡ್ತದೆ. ಸೊ ಹಾಗಾದರೆ ಇಲ್ಲಿ ನಿಮ್ಮ ಬುಕ್ನಲ್ಲಿ ಇರ್ತಕ್ಕಂಥ 2 ಎಕ್ಸಾಂಪಲ್ಸ್ಗಳನ್ನ ನಾವು ಈ ನೋಟ್ ಮೇಕಿಂಗ್ ಬರೀಲಿಕ್ಕೆ, ಯಾಕಂದರೆ ಇಟ್ ವಿಲ್ ರಿಕ್ವೈರ್ ಸಮ್ ಟೈಮ್ ಟು ರೈಟ್ ದ ಪ್ಯಾಸೇಜ್. ಒಂದು ಪ್ಯಾಸೇಜನ್ನು ಕೊಡಲಾಗ್ತದೆ. ಆ ಪ್ಯಾಸೇಜ್ ಮೇಲೇ ನಿಮಗೆ ಆ ಬಾಕ್ಸಸ್ಗಳನ್ನು ಫಿಲ್ಅಪ್ ಮಾಡಲಿಕ್ಕೆ ಹೊಸ್ತಾರೆ. ಸೊ ಹಾಗಾಗಿ ಮೊದಲನೇದು ನಿಮ್ಮ ಏನಂದರೆ ಟೆಕ್ಸ್ಟ್ನಲ್ಲಿ ಇರ್ತಕ್ಕಂಥ ಒಂದು ಮೊದಲನೇ ಮಾಡಲ್ ಕ್ವಶನ್ ಪೇಪರ್ ಏನಿದೆ ಅದರಿಂದ ನಾವು ಬಿಡಿಸ್ಲಿಕ್ಕೆ ಹೋಗ್ತಾ ಇದ್ದೀವಿ. ಫಸ್ಟ್ ಒನ್ ಕ್ವಶನ್ ನಂಬರ್ 31. ಸೊ ಇಲ್ಲಿ ವಿ ಕ್ಯಾನ್ ಕ್ಲಾಸಿಫೈ ಎಲಿಜಾಬೆಥನ್ ಥಿಯೇಟರ್ಸ್ ಇಂಟು 2 ಮೇನ್ ಗ್ರೂಪ್ಸ್, those within the London district and those located throughout the English countryside. ಸೊ ಇಲ್ಲಿ ಎಲಿಜಾಬೆಥನ್ ಥಿಯೇಟರ್ಸ್ ಅಥವಾ ನಾಟಕ ಕಂಪನಿಗಳನ್ನು 2 ಏನಂದರೆ ಗುಂಪಿನಲ್ಲಿ ವಿಂಗಡಿಸಲಾಗಿತ್ತು. ಸೊ ಒಂದು ಏನಂತಂದರೆ ಲಂಡನ್ ಆ ಜಿಲ್ಲೆ ಒಳಗೇನೆ, ಮತ್ತು ಇನ್ನೊಂದು ಏನು ಅಂತಂದರೆ ಹಳ್ಳಿಗಳ ಇಂಗ್ಲೀಷ್ ಕಂಟ್ರಿ ಸೈಡ್ ಅಂತಂದರೆ ಸೊ ಇಂಗ್ಲೆಂಡಿನ ಏನಂದರೆ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಥಿಯೇಟರ್ಸ್. ಸೊ ಈ ರೀತಿ 2 ಭಾಗಗಳಲ್ಲಿ ವಿಂಗಡಿಸಲಾಗಿತ್ತು. ಸೊ ಇಲ್ಲಿ ದ ಥಿಯೇಟರ್ಸ್ ವಿದಿನ್ ದ ಲಂಡನ್ ಡಿಸ್ಟ್ರಿಕ್ಟ್ ಕ್ಯಾನ್ ಬಿ ಫರ್ದರ್ ಕ್ಲಾಸಿಫೈಡ್. ಸೊ ಅಲ್ಲಿ ಏನಂದರೆ ಲಂಡನ್ ಡಿಸ್ಟ್ರಿಕ್ನಲ್ಲಿ ಅಥವಾ ಆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಥಿಯೇಟರ್ಸ್ಗಳನ್ನ ಮತ್ತೆ ಮುಂದೆ ಏನಂದರೆ ವಿಂಗಡಿಸಲಾಗ್ತದೆ. ಸೊ ಅದು ಹೇಗೆ ಅಂತಂದರೆ ಸೊ ಪ್ಲೇ ಹೌಸಸ್, ಇನ್ ಆ್ಯಡ್ಸ್ ಆ್ಯಂಡ್ ಪ್ರೈವೇಟ್ ಥಿಯೇಟರ್ಸ್, ಈ ರೀತಿ 3 ತರಹದಲ್ಲಿ ಏನಂದರೆ ಅದನ್ನು ವಿಂಗಡಿಸಲಾಗಿತ್ತು ಅಂತ ಹೇಳ್ತಾರೆ.
The Globe was the most well known of all the Renaissance stages associated with Shakespeare. ಶೇಕ್ಸ್ಪಿಯರ್ಗೆ ಸಂಬಂಧಪಟ್ಟಂಥ ಈ ಒಂದು ಏನಪ್ಪ ಅಂದರೆ ಥಿಯೇಟರ್ದಲ್ಲಿ ಸೊ ಅದು ಏನಂದರೆ ಭಾಳಷ್ಟು ಒಂದು ಮುಖ್ಯವಾದಂಥ ಮತ್ತು ಪ್ರಚಲಿತವಾದಂಥ ಎಲ್ಲರಿಗೆ ಗೊತ್ತಿದ್ದಂಥ ಒಂದು ಏನಪ್ಪ ಅಂದರೆ ಆ ನಾಟಕ ಏನಪ್ಪ ಅಂದರೆ ಥಿಯೇಟರ್ ಯಾವುದು ಅಂತಂದರೆ ದ ಗ್ಲೋಬ್ ಅಂತ. ಸೊ ಬಿಸೈಡ್ಸ್ ದ ಗ್ಲೋಬ್ ಡ್ಯೂರಿಂಗ್ ಹಿಸ್ ಲೈಫ್ ಟೈಮ್ ಶೇಕ್ಸ್ಪಿಯರ್ಸ್ plays were performed outside London by touring theatres companies all over the country in town halls and outdoors. ಈ ಶೇಕ್ಸ್ಪಿಯರ್ ಬಗ್ಗೆ ಅಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾದರೆ ಇಲ್ಲಿ ಶೇಕ್ಸ್ಪಿಯರ್ ಅವರು ಏನಪ್ಪ ಅಂದರೆ ಕೇವಲ ಲಂಡನ್ ಅಂದರೆ ಲಂಡನ್ ಹೊರಗೆ ಕೂಡ ಏನಪ್ಪ ಅಂದರೆ ಅವರು ಆ ನಾಟಕಗಳನ್ನು ಏನಪ್ಪ ಅಂದರೆ ಆಡ್ತಾ ಇದ್ದರು. ಅದು ಹೇಗೆ ಅಂದರೆ ಟೂರಿಂಗ್ ಥಿಯೇಟರ್ ಅಂತ, ಟೂರಿಂಗ್ ಥಿಯೇಟರ್ ಕಂಪ್ನೀಸ್ ಮುಖಾಂತರ ಸೊ ಆ ಕಡೆ ಈ ಕಡೆಗೆ ಏನಂದರೆ ಹೋಗಿ ಆ ಥಿಯೇಟರ್ಸ್ಗಳನ್ನು ಹಾಕಿ ಸೊ ಅಲ್ಲಿ ಕೂಡ ಏನಂದರೆ ಅವರು ನಾಟಕಗಳನ್ನು ಮಾಡ್ತಾಯಿದ್ರು. ಅದು ಎಲ್ಲೆಲ್ಲಿ ಮಾಡ್ತಾಯಿದ್ರು ಅಂದರೆ ಟೌನ್ ಹಾಲ್ಸ್ನಲ್ಲಿ ಮತ್ತು ಹೊರಗಡೆ ಕೂಡ ಏನಂದರೆ ಸೊ ಅಲ್ಲಿ ಆ ನಾಟಕಗಳನ್ನು ಮಾಡ್ತಾಯಿದ್ರು. ಇದು ಈ ಪ್ಯಾರಲ್ ಒಂದು ಏನಂದರೆ ಅರ್ಥ ಆಗ್ತದೆ. ಸೊ ಹಾಗಾದರೆ ಕೆಳಗೆ ಅಲ್ಲಿ ಇನ್ಸ್ಟ್ರಕ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಆ ಬಾಕ್ಸಸ್ಗಳನ್ನು ನೀವು ಫಿಲ್ಅಪ್ ಮಾಡಬೇಕಾಗ್ತದೆ. ಸೊ ಅದು ಹೇಗೆ ಅಂದರೆ ಎಲಿಜಾಬೆಥನ್ ಥಿಯೇಟರ್ಸ್ ಕ್ಲಾಸಿಫೈಡ್ ಆನ್ ಲೊಕೇಶನ್ಸ್. ಸೊ ಇಲ್ಲಿ ಯಾವ್ಯಾವ ರೀತಿ ಆ ಒಂದು ಏನಂದರೆ ಎಲಿಜಾಬೆಥನ್ ಥಿಯೇಟರ್ಸ್ ಅಥವಾ ಎಲಿಜಾಬೆತ್ ಅವರ ಆ ನಾಟಕ ಕಂಪನಿಗಳನ್ನು ಕ್ಲಾಸಿಫೈ ಮಾಡಿರ್ತಾರೆ ಅಂತಂದರೆ ಮೊದಲಿಗೆ ಏನು ಮಾಡಿದ್ದಾರೆ, ಒಂದು ಏನಂತ ಬ್ಲ್ಯಾಂಕ್ ಕೊಟ್ಟಿದ್ದಾರೆ. ಆ ಬ್ಲ್ಯಾಂಕ್ಸನ್ನು ಏನು ಕೊಟ್ಟಿರ್ತಾರೆ ಅದರಲ್ಲೇ ಫಿಲ್ಅಪ್ ಮಾಡಬೇಕಾಗ್ತದೆ. ನೀವು ಮೊದಲನೇ ಆನ್ಸರ್ ಏನು ಕೊಟ್ಟಿದ್ದಾರೆ ಅಂತಂದರೆ ಈಗ ಆನ್ ಲೊಕೇಶನ್ ಅಂದರೆ ವಿದಿನ್ ಅಂತ, ವಿದಿನ್ ಎಲ್ಲಿ ಕೊಡ್ತಾ ಇರ್ತಾರೆ ಈ ಬಾಕ್ಸ್ಗಳನ್ನೇ ಹಾಕಬೇಕಾಗ್ತದೆ. ಸೊ ಇಲ್ಲಿ ಬಾಕ್ಸ್ಗಳನ್ನ ಹಾಕಿ ಅಂದರೆ ಬಾಕ್ಸ್ಗಳನ್ನು ಮಾಡಿ ಆ ಬಾಕ್ಸ್ಗಳನ್ನೇ ನೀವು ಫಿಲ್ಅಪ್ ಮಾಡಬೇಕಾಗುತ್ತೆ. ಮೊದಲನೇದು ಏನಂತಂದರೆ ಫಸ್ಟ್ ಆನ್ಸರ್ ಏನಿದೆ ನೀವು ಅದನ್ನು ಬರೀಬೇಕು. ಅಂದರೆ ಇಲ್ಲಿ ಜಸ್ಟ್ ಎಲಿಜಾಬೆಥನ್ ಥಿಯೇಟರ್ಸ್ ಅಂತ ಕ್ಲಿಕ್ ಮಾಡಿ, ಆಮೇಲೆ ಏನಂತಂದರೆ ಇಲ್ಲಿ ವಿದಿನ್, ಆಮೇಲೆ ನೆಕ್ಸ್ಟ್ ಏನಂತಂದರೆ ಅದನ್ನು ಬಿಟ್ಟು ಹಾಕಬೇಕು. ಸೊ ಈ ರೀತಿ ಅಂತಂದರೆ ಬಾಕ್ಸ್ಗಳನ್ನ ನೀವು ಅಲ್ಲಿ ಬರೀಬೇಕಾಗ್ತದೆ. ಸೊ ಜಸ್ಟ್ ಐ ವಾಂಟ್ ಟು ಏನಂದರೆ ರೈಟ್ ದಿ ಆನ್ಸರ್ಸ್. ಇಲ್ಲ ಮೊದಲನೇ ಆನ್ಸರ್ ಏನು ಬರ್ತದೆ ಅಂದರೆ ಲಂಡನ್ ಡಿಸ್ಟ್ರಿಕ್ಟ್ ಅಂತ, ಲಂಡನ್ ಡಿಸ್ಟ್ರಿಕ್ಟ್. ಸೊ ಈಗ ಏನು ಬಂದರೆ ಲಂಡನ್ ಡಿಸ್ಟ್ರಿಕ್ಟ್ ಅಂತ. ಸೊ ಆಮೇಲೆ ಎರಡನೇದು ಏನು ಬರ್ತದೆ ಅಂತಂದರೆ ಕೆಳಗೆ ಎಲ್ಲೆಲ್ಲ 1 2 3 4 ಎಲ್ಲಿ ಬರ್ತಾರೆ, ಒಂದ್ಸಲ ಈ ಕಡೆ ಬರೀತಾರೆ, ಒಂದ್ಸಲ ಆ ಕಡೆ ಬರೀತಾರೆ. ಅದನ್ನು ನೋಡಬೇಕು, ಗಮನಿಸಿ ಅಂತಂದರೆ ಸರಿಯಾಗಿ ಬರೀಬೇಕಾಗ್ತದೆ. ಈಗ ಫರ್ದರ್ ಕ್ಲಾಸಿಫೈಡ್ ಅಂದರೆ ಲಂಡನ್ ಡಿಸ್ಟ್ರಿಕ್ಟಿಂದ ಏನು ಬಂದರೆ ಅಲ್ಲಿ ಏನು ಬಂದರೆ ಅವರು ಆ ಒಂದು ಥಿಯೇಟರನ್ನು ಕ್ಲಾಸಿಫೈ ಮಾಡಿರ್ತಾರೆ. ಜೊತೆಗೆ ಮತ್ತೆ ಅದೇನು ವಿಂಗಡಿಸಲಾಗಿದೆ. ಅದು ಹೇಗೆ ಅಂತಂದರೆ ಈಗ 3 ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅಂತಂದರೆ ಎರಡನೇದು ಯಾವ್ದು ಬರ್ತದೆ ಪ್ಲೇ ಹೌಸಸ್ ಅಂತ, ಪ್ಲೇ ಹೌಸಸ್ ಅಂತ, ಪ್ಲೇ ಹೌಸಸ್ ಎರಡನೇದು. ಮೂರನೇದು ಏನು ಬಂದರೆ ಮತ್ತೆ ಮುಂದೆ ಯಾಕಂದರೆ 3 ತರಹದಲ್ಲಿ ಅದು ವಿಂಗಡಿಸಲಾಗಿದೆ. ಅದಕ್ಕೆ ಮೂರನೇದು ಇನ್ ಯಾರ್ಡ್ಸ್ ಅಂತ, ಇನ್ ಯಾರ್ಡ್ಸ್. ಸೊ ಇಲ್ಲಿ ಇನ್ ಯಾರ್ಡ್ಸ್. ಆಮೇಲೆ ನಾಲ್ಕನೇದು ಕೂಡ ಇದನ್ನಿದೆ. ಸೊ ಕಡಿಮೆ ಇದೆ ಅದು. ಸೊ ಹಾಗಾಗಿ ಇಲ್ಲಿ ಪ್ರೈವೇಟ್ ಥಿಯೇಟರ್, ಪ್ರೈವೇಟ್ ಥಿಯೇಟರ್. ಆಮೇಲೆ ಮುಂದೆ ಏನು ಇನ್ಸ್ಟ್ರಕ್ಷನ್ಸ್ ಮೇಲೆ ಕೊಟ್ಟಿರ್ತಾರೆ ಸೊ ಅದು ನೋಡಬೇಕು ಮತ್ತು ಅಲ್ಲಿ ಆನ್ಸರ್ ಬರೀಬೇಕು. ಮೋಸ್ಟ್ ವೆಲ್ ನೋನ್ ಥಿಯೇಟರ್ ಅಂತ ಅಲ್ಲಿ ಮಾರ್ಕ್ ಮಾಡಿದ್ದಾರೆ. ಹಾಗಾದರೆ ಬಹಳಷ್ಟು ಚಿರಪರಿಚಿತವಾದಂಥ ಒಂದು ಥಿಯೇಟರ್ ಯಾವುದು ಅಂತಂದರೆ ನಾನು ಈಗಾಗಲೇ ಹೇಳಿದಾಗೆ ಅದು ಗ್ಲೋಬ್ ಅಂತ, ದ ಗ್ಲೋಬ್, ದ ಗ್ಲೋಬ್. ಆಮೇಲೆ ಆರನೇದು ಕೆಳಗೆ ನೋಡಬೇಕು ಅಸೋಸಿಯೇಟೆಡ್ ವಿತ್ ಶೇಕ್ಸ್ಪಿಯರ್, ಶೇಕ್ಸ್ಪಿಯರ್ಗೆ ಸಂಬಂಧಪಟ್ಟಂಥ ಬಹಳಷ್ಟು ಪ್ರಚಲಿತವಾದಂಥ ನಾಟಕ ಥಿಯೇಟರ್ ಯಾವುದಂದರೆ ದ ಗ್ಲೋಬ್. ಮತ್ತೆ ಬಾಳ್ಮಾರ್ಕ್ ಆ ಕಡೆ ಮಾಡಿದ್ದಾರೆ ಹಿಸ್ ಪ್ಲೇಸ್ ಪರ್ಫಾರ್ಮ್ಡ್, ಅವರ ಆ ನಾಟಕಗಳನ್ನು ಎಲ್ಲಿಗೆ ಆಡಲಾಗ್ತಾ ಇತ್ತು ಅಂತ ಹೇಳಿದ್ದಾರೆ. ಸೊ ಅಲ್ಲಿ ಎಲ್ಲಿಗೆ ಏನಂದರೆ ಆಡಲಾಗ್ತಾ ಇತ್ತಂದರೆ ಆರನೇದ್ದು ಔಟ್ಸೈಡ್ ಲಂಡನ್. ಲಂಡನ್ ಏನಂತಂದರೆ ಸಿಟಿಯ ಹೊರಗೆ ಕೂಡ ಏನಂತಂದರೆ ಅದು ಆಡಲಾಗ್ತಾ ಇತ್ತು. ಮತ್ತೆ ಎಲ್ಲಿ ಏನಂತಂದರೆ ಸೊ ಬಾಯ್ ಅಂತ ಹೇಳಿದ್ದಾರೆ. ಯಾರಿಂದ ಅದು ಏನಂದರೆ ಈ ಔಟ್ಸೈಡ್ ಲಂಡನ್ ಅಲ್ಲಿ ಏನಂದರೆ ಲಂಡನ್ ಸಿಟಿ ಬಿಟ್ಟು ಹೊರಗೆ ಯಾರು ಆ ನಾಟಕಗಳನ್ನ ಆಡ್ತಾ ಇದ್ರು ಅಂದರೆ ಟೂರಿಂಗ್ ಥಿಯೇಟರ್ ಕಂಪ್ನೀಸ್. ಸೊ ಇಲ್ಲಿ ಏನಂದರೆ ಆ ಕಡೆ ಈ ಕಡೆಗೆ ಹೋಗಿ ಅಂತಂದರೆ ಸೊ ಅಲ್ಲಿ ಅವರು ನಾಟಕದ ಕಂಪನಿಗಳನ್ನು ಅಲ್ಲಿ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ಇಲ್ಲಿ ಟೂರಿಂಗ್ ಥಿಯೇಟರ್ ಕಂಪ್ನೀಸ್, ಟೂರಿಂಗ್ ಥಿಯೇಟರ್ ಕಂಪ್ನೀಸ್, ಥಿಯೇಟರ್ ಕಂಪ್ನೀಸ್ ಅಂದರೆ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಿ ಅಲ್ಲೇ ಟೆಂಟ್ ಪಡೆದು
ಸೊ ಅಲ್ಲಿ ಏನಂದರೆ ನಾಟಕಗಳನ್ನ ಆಡ್ತಾ ಇದ್ರು, ಅದಕ್ಕೆ ಟೂರಿಂಗ್ ಥಿಯೇಟರ್ ಕಂಪ್ನೀಸ್ ಅಂತ ಕರೆಯಲಾಗ್ತಾ ಇತ್ತು. ಈಗ ಮತ್ತೆ ಇನ್ನು ಎಲ್ಲಿ ಅವರು ನಾಟಕಗಳನ್ನು ಆಡ್ತಾ ಇದ್ರು, ಮೊದಲಿಗೆ ಒಂದು ಹೊರಗಡೆ ಅಂತ ಅವರೇ ಕೊಟ್ಟಿದ್ದಾರೆ, ಬಯಲಿನಲ್ಲಿ ಅಂತ. ಸೊ ಆಮೇಲೆ ಇನ್ನೊಂದು ಏನಂದರೆ, ಸೊ ಇಲ್ಲಿ ಟೌನ್ ಹಾಲ್ಸ್, ಸೊ ಅದಕ್ಕೆ ಇಲ್ಲಿ ಟೌನ್ ಹಾಲ್ಸ್, ಅದಕ್ಕೆ ಟೌನ್ ಹಾಲ್, ಟೌನ್ ಹಾಲ್ಸ್ ಆ್ಯಂಡ್ ಅಲ್ಲಿ ಅವರು ಔಟ್ಸೈಡ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಟೌನ್ ಹಾಲ್ಸ್. ಈ ರೀತಿ ಏನಂತಂದರೆ ಆ ಆನ್ಸರ್ಸ್ಗಳನ್ನು ಬರ್ತಾರೆ. ಫಸ್ಟಿಗೆ ಇಲ್ಲಿ ಲಂಡನ್ ಡಿಸ್ಟ್ರಿಕ್ಟ್, ಎರಡನೇದು ಪ್ಲೇ ಹೌಸಸ್, ಮೂರನೇದು ಇಲ್ಲಿ ಆರ್ಟ್ಸ್, ನಾಲ್ಕನೇದು ಪ್ರೈವೇಟ್ ಥಿಯೇಟರ್, ಆಮೇಲೆ ಐದನೇದು ಪ್ರೈವೇಟ್ ಥಿಯೇಟರ್ಸ್, ಅದು ಐದನೇದು ದ ಗ್ಲೋಬ್, ಆಮೇಲೆ ಆರನೇದು ಔಟ್ಸೈಡ್ ಲಂಡನ್, ಏಳನೇದು ಟೂರಿಂಗ್ ಥಿಯೇಟರ್ ಕಂಪ್ನೀಸ್, ಮತ್ತು ಎಂಟನೇದು ಟೌನ್ ಹಾಲ್ಸ್. ಸೊ ಈ ರೀತಿ ಏನಂತಂದರೆ ಆನ್ಸರ್ಸ್ಗಳು ನಿಮಗೆ ಕೆಲವು ಸರ್ತಿ ಈ ಥರ ಬರೆದ್ರು ಮಾರ್ಕ್ಸ್ ಕೊಡ್ತಾರೆ. ಬಟ್ ಅವ್ರ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಏನಂತಂದರೆ, ಸೊ ಇಲ್ಲಿ ರೀಡ್ ದ ಫಾಲೋವಿಂಗ್ ಪ್ಯಾಷನ್ ಆ್ಯಂಡ್ ಮೇಕ್ ನೋಟ್ಸ್ ಬೈ ಡ್ರಾಯಿಂಗ್ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅವ್ರ ಬಾಕ್ಸ್ಗಳನ್ನ ಹೇಗಿದ್ದಾವೆ ಅದೇ ಥರ ಬಾಕ್ಸ್ಗಳನ್ನ ಮಾಡಿ ನೀವು 1, 2, 3, 4, 5, 6, 7, 8 ಈ ರೀತಿ 8 ಬಾಕ್ಸಸ್ಗಳನ್ನ ಫಿಲಪ್ ಮಾಡಬೇಕಾಗಿದೆ. ಒಂದು ಬಾಕ್ಸ್ ಕರೆಕ್ಟ್ ಆದರೆ ನಿಮಗೆ ಹಾಫ್ ಮಾರ್ಕ್ಸ್ ಸಿಗ್ತದೆ. ಸೊ ಆಮೇಲೆ ಏನಂದರೆ ಅಲ್ಲಿ ಟೋಟಲ್ ನೀವು 8 ಬಾಕ್ಸ್ಗಳನ್ನ ಕರೆಕ್ಟಾಗಿ ಸರಿಯಾಗಿ ಬರೆದ್ರೆ ಅಲ್ಲಿ ನಿಮಗೆ 4 ಮಾರ್ಕ್ಸ್ ಸಿಗ್ತದೆ. ಸೊ ಹಾಗಾಗಿ ಈಚ್ ಏನಂದರೆ ಬಾಕ್ಸ್ ಕ್ಯಾರೀಸ್ ಹಾಫ್ ಮಾರ್ಕ್, ಟೋಟಲ್ ಹಿಯರ್ ಆರ್ 4 ಮಾರ್ಕ್ಸ್. ಸೊ ಅದಕ್ಕೆ ಇಲ್ಲಿ ಏನಂದರೆ 8 ಬಾಕ್ಸ್ಗಳನ್ನು ಕೊಡಲಾಗುತ್ತದೆ. ಟೋಟಲಿ ಏನಂದರೆ ಹಾಫ್ ಮಾರ್ಕ್ಸ್ ಇರ್ತದೆ. ಸೊ ಹಾಗಾಗಿ ಇಲ್ಲಿ 4 ಮಾರ್ಕ್ಸ್. ಸೊ ಇದು ಏನಂದರೆ ನೋಟ್ ಮೇಕಿಂಗ್. ಇನ್ನೊಂದು ಏನಂದರೆ ಎಕ್ಸಾಂಪಲ್, ಇದು ಏನಂದರೆ ನಿಮ್ಮ ಟೆಕ್ಸ್ಟ್ನಲ್ಲಿ ಇರ್ತಕ್ಕಂಥ ಇನ್ನೊಂದು ಮಾಡೆಲ್ ಕ್ವಶನ್ ಪೇಪರ್ದು. ಸೊ ಅದು ಕೂಡ ನಾವು ಸಾಲ್ವ್ ಮಾಡೋಣ. ಕ್ವಶನ್ ನಂಬರ್ 31. ಸೊ ಇದು ನೋಟ್ ಮೇಕಿಂಗ್. ಇದು ಕೂಡ ಏನಂದರೆ ಇಲ್ಲಿ ಮಿಲ್ಟನ್ ಅವರ ಪ್ಯಾರಡೈಸ್ ಲಾಸ್ಟ್ ಬಗ್ಗೆ ಅವರು ಒಂದು ಮಹಾಕಾವ್ಯವನ್ನು ಬರೆದಿದ್ದಾರೆ. ಸೊ ಅದರ ಹೆಸರು ಏನಂತಂದರೆ ಪ್ಯಾರಡೈಸ್ ಲಾಸ್ಟ್ ಅಂತ. ಅದ್ರ ಬಗ್ಗೆ ಇಲ್ಲಿ ಮಾಹಿತಿ ಇದೆ. ಸೊ ಹಾಗಾದರೆ ಹೇಗೆ ಬರ್ತದೆ ಅಂತ ಅಲ್ಲಿ ನೋಡೋಣ. ಮೊದಲಿಗೆ ಏನಂದರೆ ಅಲ್ಲಿ ಫಸ್ಟ್ ನೀವು ನೋಡ್ತಾ ಹೋಗಬೇಕು ಅಲ್ಲಿ. ಸೊ ಪ್ಯಾರಡೈಸ್ ಲಾಸ್ಟ್ ಈಸ್ ಆ್ಯನ್ ಎಪಿಕ್ ಪೋಯಮ್ ಇನ್ ಬ್ಲ್ಯಾಂಕ್ ವರ್ಸ್ ಬೈ ದ 17th century ಇಂಗ್ಲೀಷ್ ಪೋಯಿಟ್ ಜಾನ್ ಮಿಲ್ಟನ್ ಅವರು ಏನಂದರೆ 17ನೇ ಶತಮಾನದ ಒಬ್ಬ ಏನಂದರೆ ಕವಿಯವರು, ಅವರು ಬರೆದಂತಹ ಒಂದು ಏನಂದರೆ ಪ್ಯಾರಡೈಸ್ ಲಾಸ್ಟ್ ಈ ಒಂದು ಮಹಾಕಾವ್ಯ ಅಂತ. ದ ಫಸ್ಟ್ ವರ್ಷನ್ ಮೊದಲನೇ ಆವೃತ್ತಿ ಏನಂದರೆ ಪಬ್ಲಿಷ್ ಆದದ್ದು. ಈಗ ಇಲ್ಲಿ ನೀವು ಏನಂದರೆ ಅಲ್ಲಿ ಬ್ಲ್ಯಾಂಕ್ನಲ್ಲಿ ನೋಡ್ತಾ ಹೋಗ್ತೀರಾ. ಫಸ್ಟ್ ವರ್ಷನ್ ಪಬ್ಲಿಷ್ಡ್ ಇನ್, ಮೊದಲನೇ ಅವರ ಆವೃತ್ತಿಯನ್ನು ಯಾವಾಗ ಪಬ್ಲಿಷ್ ಆಗಿರ್ತದೆ, ಸೊ ಅದು ಏನಂದರೆ ಯಾವಾಗ ಆದರೆ ಫಸ್ಟ್ ಅದಕ್ಕಿಂತ ಮುಂಚೆ ನೀವು ನೋಡಬೇಕು ನಂಬರ್ 1 ಎಲ್ಲಿದೆ ಅಂತ. ಸೊ ಅದಕ್ಕೆ ಕೆಲವು ಸರ್ತಿ ಲಾಸ್ಟ್ ಇದ್ದನೇ ಫಸ್ಟ್ ಒಂದೇ ಏನಂದರೆ ಆನ್ಸರ್ ಬರೀಬೇಕಾಗ್ತದೆ. ಸೊ ಅಂಥ ಸಂದರ್ಭದಲ್ಲಿ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಫಸ್ಟ್ ದ ಪ್ಯಾರಾಗ್ರಾಫ್. ಸೊ ಇಲ್ಲಿ ಏನಂದರೆ ಫಸ್ಟಿಗೆ ದ ಫಸ್ಟ್ ವರ್ಷನ್ ಪಬ್ಲಿಷ್ಡ್ ಇನ್ 1667 ಅವರ ಆ ಮೊದಲನೇ ಆವೃತ್ತಿ ಏನಂದರೆ 1667ರಲ್ಲಿ ಏನಂದರೆ ಪಬ್ಲಿಷ್ ಆಗಿರ್ತದೆ. ಕನ್ಸಿಸ್ಟೆಡ್ ಆಫ್ 10 books. ಆ ಒಂದು ಆವೃತ್ತಿಯಲ್ಲಿ ಅಷ್ಟೇ ಬುಕ್ಸ್ಗಳಿರ್ತವೆ, 10 ಬುಕ್ಸ್ಗಳನ್ನು ಇದ್ದಿರ್ತವೆ ಅಂತ. ವಿತ್ ಓವರ್ 10,000 lines ಆಫ್ ವರ್ಸ್. ಅಂದರೆ ಇಲ್ಲಿ ಆ ಕಾವ್ಯದ ಏನಂದರೆ 10 ಬುಕ್ಸ್ಗಳಲ್ಲಿ ಏನಂದರೆ ತಿಳಿಸಿದರೆ ಓವರ್ 10,000 lines ಅಂತಂದರೆ 10,000 ಏನಂದರೆ ಲೈನ್ಸ್ಗಳು ಇದ್ದಂಥ ಒಂದು ಏನಂದರೆ ಆ ಒಂದು ಎಪಿಕ್ ಆಗಿರ್ತದೆ. ಆ ಸೆಕೆಂಡ್ ಎಡಿಷನ್, ಎರಡನೇ ಏನಂದರೆ ಎಡಿಷನ್ ಏನಿದ್ದಿರ್ತದೆ ಫಾಲೋಡ್ ಇನ್ 1674. ಸೊ 1674ದಲ್ಲಿ ಸೆಕೆಂಡ್ ಏನಂದರೆ ಎಡಿಷನನ್ನು ಅವರು ಏನಂದರೆ ಅಲ್ಲಿ ಇದು ಮಾಡಿರ್ತಾರೆ, ಪ್ರಕಟ ಮಾಡ್ತಾರೆ. ಅರೇಂಜ್ಡ್ ಇಂಟು 12 books. ಸೊ ಹಾಗಾದರೆ ಏನಂದರೆ ಅದು ಸೆಕೆಂಡ್ ಎಡಿಷನ್ ಎಷ್ಟಂತಂದರೆ 12 ಬುಕ್ಸ್ಗಳು ಹೊಂದಿರ್ತವೆ. ವಿತ್ ಮೈನರ್ ರಿವಿಷನ್ಸ್ ಥ್ರೂಔಟ್ ಆ್ಯಂಡ್ ನೋಟ್ ಆನ್ ದ ವರ್ಷಿಫಿಕೇಶನ್. ಸೊ ಅಲ್ಲಿ ತಿದ್ದುಪಡಿ ಮಾಡಿ, ಸೊ ಆಮೇಲೆ ಏನಂದರೆ ರಿವಿಷನ್ ಮೈನರ್ ಏನಂದರೆ ಏನಾದರೂ ಇದ್ದರೆ ಸೊ ಅದನ್ನೆಲ್ಲ ಇದು ಮಾಡಿ, ಸೊ ಅದನ್ನೇನಂದರೆ 1674ರಲ್ಲಿ ಮತ್ತೆ ಅದು ಪಬ್ಲಿಷ್ ಮಾಡ್ತಾರೆ. ಇಟ್ ಈಸ್ ಕನ್ಸಿಡರ್ಡ್ ಬೈ ಕ್ರಿಟಿಕ್ಸ್ ಟು ಬಿ ಜಾನ್ ಮಿಲ್ಟನ್ಸ್ ಮೇಜರ್ ವರ್ಕ್. ಇದು ಏನಂದರೆ ಎಲ್ಲ ಕ್ರಿಟಿಕ್ಸ್ ಅಂತಂದರೆ ಅವರೆಲ್ಲ ಏನಂದರೆ ಟೀಕೆ ಮಾಡುವಂಥವ್ರು. ಸೊ ಅವರೆಲ್ಲ ಏನು ಮಾಡ್ತಾರೆ, ಇದು ಒಂದು ಮಿಲ್ಟನ್ ಅವರ ಭಾಳಷ್ಟು ಇಂಪಾರ್ಟೆಂಟ್ ಆದಂಥ ಮಹತ್ವದ ಒಂದು ಏನಂದರೆ ಕೃತಿ ಅಂತ ಅವರು ಹೇಳ್ತಾರೆ. ಆ್ಯಂಡ್ ಹೆಲ್ಪ್ಡ್ ಸಾಲಿಡಿಫೈ ಹಿಸ್ ರೆಪ್ಯುಟೇಷನ್ ಆ್ಯಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಇಂಗ್ಲೀಷ್ ಪೋಯಿಟ್ಸ್ ಆಫ್ ಹಿಸ್ ಟೈಮ್. ಅವರ ಆ ಒಂದು ಕಾಲದ ಅತಿ ಉತ್ತಮವಾದಂಥ ಕವಿ ಅಂತ ಅಲ್ಲಿ ಏನಂದರೆ ಅವರಿಗೆ ಒಂದು
ಹೆಸರನ್ನು ತಂದು ಕೊಡುವಂಥ ಒಂದು ಏನಂತಂದರೆ ಕೃತಿ ಅಂತ ಕೂಡ ಅಲ್ಲಿ ಹೇಳ್ತಾರೆ. ಸೊ ಇದು ಏನಂತಂದರೆ ಒಂದು ಪ್ಯಾಸೇಜ್ ಅರ್ಥ. ಸೊ ಹಾಗಾದರೆ ಮೊದಲನೇದು ಯಾವುದು ಅಂತ ನೋಡಬೇಕು. ಸೊ ಅದೇನೆಂದರೆ ಆ್ಯನ್ ಅಂತ ಇದೆ. ಸೊ ಇದು ಏನು ಬಂದರೆ ಎಪಿಕ್ ಬಗ್ಗೆನೇ ಇದೆ. ಸೊ ಹಾಗಾಗಿ ಆ್ಯನ್ ಎಲ್ಲಿ ಬಂದಿದೆ ಅಂತ ನೋಡಬೇಕು. ಆ್ಯನ್ ಎಪಿಕ್ ಅಂತ ಅಂದರೆ ಪ್ಯಾರಡೈಸ್ ಲಾಸ್ಟ್ ಇದು ಏನು ಎಪಿಕ್ ಮಹಾಕಾವ್ಯ ಇದೆ. ಹಾಗಾದರೆ ಮೊದಲನೇ ಆನ್ಸರ್ ಏನು ಬಂದಿರ್ತದೆ ಎಪಿಕ್ ಅಂತ ಆಗಿರ್ತದೆ. ಸೊ ಇದು ಎಪಿಕ್. ಎರಡನೇದು ಏನು ಬಂದರೆ ಎಪಿಕ್ ಅಂತ. ಎರಡನೇದು ಎಪಿಕ್ ಅಂತ ಆಗ್ತದೆ ಅಂದರೆ ಮಹಾಕಾವ್ಯ. ಪ್ಯಾರಡೈಸ್ ಲಾಸ್ಟ್ ಇದು ಏನು ಅಂದರೆ ಒಂದು ಮಹಾಕಾವ್ಯ. ಹಾಗಾದರೆ ಮೊದಲನೇದು ಏನಾಗಿರ್ತದೆ ಎಪಿಕ್ ಅಂತ ಬರ್ತದೆ. ಆಮೇಲೆ ಎರಡನೇದು ಕೆಳಗೆ. ಸೊ ಅದು ಯಾವ ಒಂದು ರೂಪದಲ್ಲಿ ಇದೆ ಅಂದರೆ ಬ್ಲ್ಯಾಂಕ್ ವರ್ಸ್ ಅಂತ. ಬ್ಲ್ಯಾಂಕ್ ವರ್ಸ್ ರೂಪದಲ್ಲಿದೆ. ಮೂರನೇದು ಯಾವುದು ಅಂತಂದರೆ ಈ ಸೈಡ್ ಮಧ್ಯದಲ್ಲಿದೆ ಮೂರನೇದು. ಸೊ ಮೂರನೇದು 1667. ಮೂರನೇದು 1667. ನಾಲ್ಕನೇದು 10 books. ಸೊ ಹಾಗಾದರೆ ನಾಲ್ಕನೇದು 10 books. ಅದರಲ್ಲಿ ಎಷ್ಟು ಬುಕ್ಸ್ಗಳನ್ನ ಇದು ಏನಂದರೆ ಈ ಅವೃತ್ತಿ ಎಷ್ಟು ಬುಕ್ಸ್ಗಳನ್ನು ಹೊಂದಿರ್ತದೆ ಅಂದರೆ 10 books. ಆಮೇಲೆ ಐದನೇದು ಓವರ್ 10,000 lines. ಓವರ್ 10,000 lines of verse. Lines of verse. ಆಮೇಲೆ ಆರನೇದು 1674. ಆಮೇಲೆ ಏಳನೇದು 12 books. ಅಂಕಿಯಲ್ಲಿ ಬರೀಬಹುದು ಅಥವಾ ಈ ರೀತಿನೂ ಬರೀಬಹುದು. 12 books. ಮತ್ತು ಎಂಟನೇದು ಟು ಬಿ ಮಿಲ್ಟನ್ಸ್ ಮೇಜರ್ ವರ್ಕ್. ಟು ಬಿ ಮಿಲ್ಟನ್ಸ್ ಮೇಜರ್ ವರ್ಕ್. ಸೊ ಅಂದರೆ ಇದು ಆನ್ಸರ್. ಸೊ ಫಸ್ಟಿಗೆ ಎಪಿಕ್, ಎರಡನೇದು ಬ್ಲ್ಯಾಂಕ್ ವರ್ಸ್, ಮೂರನೇದು 1667, ನಾಲ್ಕನೇದು 10 books, ಐದನೇದು ಓವರ್ 10,000 lines ಆಫ್ ವರ್ಸ್, ಆಮೇಲೆ ಆರನೇದು 1674, ಏಳನೇದು 12 books, ಎಂಟನೇದು ಟು ಬಿ ಮಿಲ್ಟನ್ಸ್ ಮೇಜರ್ ವರ್ಕ್. ಸೊ ಈ ರೀತಿ ಏನಂದರೆ ಅಲ್ಲಿ ಆನ್ಸರ್ಸ್ಗಳು ಇರ್ತವೆ. ಸೊ ಹಾಗಾದರೆ ಹಿಯರ್ ವಿ ಹ್ಯಾವ್ ಸೀನ್ that how note making is also very useful and each question to get the marks and for passing also. So that's why you have to understand all these questions, and then we shall see the next part in the next period. So question number 32, 33, 34 and 35. Thank you.